ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಣೇಶ್. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಪ್ರಿಲಿಮ್ಸ್ ಅಂದರೆ ಏನು, ಪ್ರಿಲಿಮ್ಸಿ ನಾವು ಸೆಲೆಕ್ಟ್ ಆದರೆ UPSC ಪಾಸ್ ಆಯ್ತೀವಾ ಅಂತ. ಅದಕ್ಕೆ ನಾನು ಇವತ್ತು ನಿಮಗೆ ಪ್ರಿಲಿಮ್ಸ್ ಅಂದರೆ ಏನು ಅಂತ ಸಿಂಪಲಾಗಿ ಅರ್ಥ ಮಾಡೋಕ್ಕೆ ಮಾಡಿಸ್ತೀವಿ. ಏನು ಅಂದರೆ ಪ್ರಿಲಿಮ್ಸಲ್ಲಿ 2 ಪೇಪರ್ಸ್ ಇರ್ತವೆ, ಒಂದು ಪೇಪರ್ 1 ಒಂದು ಪೇಪರ್ 2 ಅಂತ. ಪೇಪರ್ 1ಅಲ್ಲಿ 100 ಕ್ವಶನ್ಸ್ ಇರ್ತವೆ, ಅದು 2 ಮಾರ್ಕ್ಸ್ಗೆ, ಟೋಟಲು 200 ಮಾರ್ಕ್ಸು. ಅದು ಕಟ್ ಆಫ್ UPSC ಡಿಸೈಡ್ ಮಾಡೋದು. ಪ್ರತಿ ವರ್ಷವೂ ಕಟ್ ಆಫ್ ಯಾವ ಥರ ಡಿಸೈಡ್ ಮಾಡುತ್ತೆ ಅಂದರೆ 2022ರಲ್ಲಿ 88 ಕಟ್ ಆಫ್, 2021ರಲ್ಲಿ 92 ಕಟ್ ಆಫ್, ಆ್ಯಂಡ್ 2023ರಲ್ಲಿ 75 ಕಟ್ ಆಫ್ ನಿಲ್ಲಿಸಿತ್ತು ಇವನ್ ಜನರಲ್ಗೂ. ಆ್ಯಂಡ್ SC/ST ಕ್ಯಾಂಡಿಡೇಟ್ಗೆ 68 ಕಟ್ ಆಫ್ ನಿಲ್ಲಿಸಿತ್ತು. ಬಟ್ ಇದು ಯಾಕೆ ನಿಲ್ಲಿಸಿತ್ತು ಅಂದರೆ 2023ಯಲ್ಲಿ ಮಾತ್ರ UPSC ತುಂಬ ಡಿಫಿಕಲ್ಟಿ ಮತ್ತು ಪ್ಯಾಟ್ರನ್ನ ಚೇಂಜ್ ಮಾಡಿತ್ತು. ಅದಕ್ಕೋಸ್ಕರ ಈ ಥರ ಇರುತ್ತೆ ಪ್ರಿಲಿಮ್ಸ್ ಪೇಪರ್ 1. ಆ್ಯಂಡ್ ದೆನ್ ಪೇಪರ್ 2 ಯಾವ ಥರ ಇರುತ್ತೆ ಅಂದರೆ ಪೇಪರ್ 2ನ ಇನ್ನೊಂದು ಹೆಸರು ಕರೀತಾರೆ CSAT ಅಂತ. CSAT ಅಂತ ಕರೀತಾರೆ. CSAT ಅಂದರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದು 80 ಕ್ವಶನ್ ಇರ್ತವೆ. 80 ಕ್ವಶನ್ 2.5 ಮಾರ್ಕ್ಸ್ ಇದೆ, ಟೋಟಲ್ 200 ಮಾರ್ಕ್ಸ್ ಇದೆ. ಇದರಲ್ಲಿ UPSC ಯಾವುದೇ ರೀತಿ ಕಟ್ ಆಫ್ನ ಡಿಸೈಡ್ ಮಾಡಲ್ಲ, ಬಟ್ ಫ್ರೀ ಡಿಫೈನ್ಡ್ ಕಟ್ ಆಫ್ ಮಾಡಿ ಇಟ್ಟಿರುತ್ತೆ. ಅಂದರೆ ನಾವು 200 ಮಾರ್ಕ್ಸ್ಗೆ 68 ತೆಗೆದ್ರೆ ಸಾಕು, ನಾವು ಈ ಪೇಪರ್ನ ಪಾಸ್ ಮಾಡ್ತೀವಿ. ಸಪೋಸ್ ನೀವು ಕೇಳಿದರೆ ಸರ್ ಇದರಲ್ಲಿ 68 ತೆಗೆದ್ರೆ ಇದರಲ್ಲಿ ಕಟ್ ಆಫ್ ಪಾಸ್ ಮಾಡಿ, ಇದರಲ್ಲಿ ನಾನು 60 ತೆಗೆದ್ರೆ ಪಾಸ್ ಆಗುತ್ತಾ? ಆಗಲ್ಲ. ಇದರಲ್ಲಿ ನೀವು 68 ಕಟ್ ಆಫ್ ತೆಗಲೇಬೇಕು. ಅದಕ್ಕೋಸ್ಕರ ಬೋತ್ ಪೇಪರ್ಸು ಇಂಪಾರ್ಟೆಂಟ್ಸು. ಇದಾಗಿತ್ತು ಪ್ರಿಲಿಮ್ಸ್ನ ಇನ್ಫಾರ್ಮೇಷನ್ನು. ಜೈ ಹಿಂದ್.